ಎಲ್ಲ ಈ ಸುಧನ್ವನೇ ದೇವದೈತ ಮಾನವರೊಳ ಎನ್ನೊಡನ ವೈರತ್ವ ಸಾಧಿಸದ ಮಿತ್ರದಿಂದ ನೀನು ಮಾತ್ರ ಎನ್ನೊಡನ ಇದ್ದವನ ಆಭಾಷಿಸುವೆ. ಕರ್ಣ ದ್ರೋಣ ಭೀಷ್ಮಾದ ತ್ರಿಲೋಕ ವೀರರದ ಭಾರತ ಸಮರಂಗನದಲ್ಲಿ ಏನಾಗಿ ಹೋದರೋ ತಿಳಿಯವದೇನು? ಅವರಕ್ಕಿಂತಲ ನೀನೇನು ಮಹಾ ಪರಾಕ್ರಮಶಾಲಿ. ಹಾಗಾದರೆ ಈ ನಿಶ್ಚಿತ ಬಾಣ ಪ್ರಯೋಗಿಸಿವೆ, ಇದರಿಂದ ನೀನೇನಾಗಿವೆಯೋ ನಾನರಿಯು. ಬೇಗನೆ ಮಾಡಿಕೋ ಮನದಳ ವೇಚನ. ಎಲ್ಲಿ ಕುಂದುಕುಮಾರ ಯಾಕೋ ನಿನ್ನ ಪರಾಕ್ರಮಿಸಾರ ಕಳ್ಳನ ಬೀಸನ ಹೋಗಿ ಸೆಕೆಂಡ್ ತಂದು ಆ ಬೀಸನ ಗದ್ದಿಯಲ್ಲ ಅವರು ಕಾಲ ಎದುರಿದ ಗದ್ದಿಯಲ್ಲಿ ಅದಮ್ಮ ಮೂರು ಲೋಕಂಡ ಕಲಿವೀರ ಹಾಸ್ಟೆಲ್ ಮುಂದೆ ಅಡವೆಯಲ್ಲ ಸಿಗದವರಂತೆ ಯಾದಕ್ಕೆ ಒಂದು ಅಡವೆಯಲ್ಲ ಕುಲ್ಲ ಪರಕ್ಕೆ ಸಾರೆಯಾದ ಕರ್ಣ ಎಲ್ಲ ಈ ಬಷ್ಟ ಒಂದೇ ಹೇಳದಲ್ಲಿ ಇದ್ದವನು ಮಾಡ್ಕತೀರಿ ಅದಮ್ಮ ಸಾಧ್ಯವಾಗಿ ಗದ್ದೆ ಬಂದಿರವನಲ್ಲ ನೀನು ಮಾಡುವುದನ್ನಲ್ಲ ಕುಲ ಹೋದನ್ನಿದ್ದ ಬಾಣ ದೋಣ ಮರೆಗೆ ಹೋಗಿ ಶಬ್ದ ನುಡಿ ಶಬ್ದ ಬಾಣವನ್ನು ಪ್ರಯಾಣ ಮಾಡಿ ಏಕಲವು ನಾವು ಹೆಬ್ಬಳು ದಾನ ಮಾಡಿಸಿ ಅವನು ಇದ್ದನ್ನು ಹಾಳು ಮಾಡಿ ಇದ್ದ ಮಾಡ್ಕತೀರಿ ಅದಮ್ಮ ಅವನಿದ್ದ ಮಾಡ್ಕತೀರಿ ಅದಮ್ಮ ಸಾಧ್ಯವಾಗ ಗದ್ದಿರ ಬಂದಿರವನಲ್ಲ ಉಲ್ಲ ಬಾಲಕನೇ ನೀನೊಬ್ಬ ಹೀರನೇ ನೀನೊಬ್ಬ ಸೂರ್ಯನೇ ಮಹಾಭಾರತದಲ್ಲಿ ಸೀಗಟ್ಟು ಮುಡ ಗದ್ದೆಯಲ್ಲಿ ಮೂಡ ಇಲ್ಲೇ ಬಷ್ಟ ಏನದು ಜೋರನ್ನು ಬೇಗ ಈಗ ಇತ್ತವಣ ಓಡುವನ ನೀನು ಮಾಡುವುದೇನಲ್ಲ ಈ ಬಷ್ಟ ಎಲೈ ಅಂಶಜನ ಕುಮಾರ ವೀರ ಸೈ ಬಲ ಬಲ ನಿನ್ನ ಪರಾಕ್ರಮಕ್ಕೆ ಮಚ್ಚಿದನು ಮಚ್ಚೋಗಲೇ ಮೂಡ ಇಕೋ ನೋಡು ಇಲ್ಲಿವರೆಗೂ ನನ್ನ ರಥವನ್ನ ಗರಗರನ ತಿರುಗಿಸುವ ಪರಾಕ್ರಮಗಳಿದ್ದಲ್ಲ ಆದರ ಚಿಂತಿಲ್ಲ ಇಕೋ ನೋಡು ಚತುರ್ದಶ ಭವನಗಳ ಗರ್ಭ ನಿಭೇದ ಮಾಡುವ ಸಪ್ತ ಸಮುದ್ರ ಗದ್ಗಲಿಸ ಬರದ ಮಾಡುವ ಮಯಂದ್ರಾದ್ರಿ ಕುಲ ಪರ್ವತಗಳ ನೆರಳ ಕುಳಿಸ ಪ್ರಾಯನಾದ ನೇಡು ಸರಂಗಳ ಮೂಡಿವನ ಸಿಡಿಲನ ಬಳಗದಂತೆ ಪರ್ವ ಮಾರ್ಗಗಳು ನಿನ್ನ ರಥ ಸಾರದ ಅಶ್ವಗಳನ್ನು ಸಹಿತವಾಗಿ ಅಂಬರಕ್ಕೆ ಏರಿಸಿ ಕುಲಲಾಲನ ಚಕ್ರದಿಂದ ತಿರುಗಿಸಿದ ಬಳಿರೇ ಮದ್ದಪಾಂಡವ ಧ್ವಜನವ ರಗಮನ ಸಮಾಧಾನ ನಿಂತು ಗಣಗದವನ ಇದ್ದ ಬಣ್ಣ ದುರ್ಗಾದ ಏನು ಮಾಡುವುದು ನಿನಗೆ ಬಂದಿರುವುದ ಕೇಡಗಾಲ ಯಾತಕ್ಕಾಡಿದವಿಂದ ಕೆಟ್ಟಗೊಳ್ಳದ ವಚನ ಕದನ ಬಂದರೆ ಉಟ್ಟುಕೊಂಡು ತೈತಕ್ಕ ಇರರ ಪುರುಷರಾದ ದೇವರಿಗೆ ನಿನ್ನ ಕೈಲಾಗ ಏಳು ಸುತ್ತುಗಳು ಎನ್ನ ಮುಂದೆ ತಿದ್ದಿ ಹೇಳಿದರೆ ಎನ್ನ ಎದಬಳುವುದಕ್ಕೆ ಕಲಿವೀರ ಅರ್ಜುನಂದ ಸಾಮಾನ್ಯ ತಿಳಿದುಕೊಂಡಿರುವನೇ ಉಲ್ಲ ಬಾಲಕನೇ ಚೆನ್ನಾಗ ಕುದುರ್ತಾನೆ ಯಾಕೆ ಕುದುರೆ ಈಗ ಸುಖ ಉಂಟಾಗೋದ ಎಲ್ಲ ಸುಧನ್ವನೆಂಬ ಹಾದಮನೆ ದೇವದೈತ ಮಾನವರೊಳ ಎನ್ನಡನ ವೈರತ್ವ ಸಾಧಿಸಿದ ನೀನು ಮಾತ್ರ ಎನ್ನಡನಿದ್ದವನ್ನ ಆಪಾದಿಸಿವೆ
ಜನ ಕುಮಾರ ಬಹುವೆಚ್ಚರ ಬಂತು ನೋಡಿ ಎನ್ನ ಹೆಸರ ಹಾರಿಸಿ ಬಂದ ನೋಡಿ ಗಗನಾಂತರ ಕರುಣ ಎಲ್ಲ ಫಲಗುಣ ನೀನು ಯಾವ ಕಳೆದ ಫಬಿನ ನೀನು ಪಗಸ ಬಾಣಗಳು ನಿಗರಿಗಿಸ ಬಾಣಗಳು ಮತ್ತೆ ಮಾನವರು ಬಳಿರಿ ಎಲ್ಲರಿಗೂ ನಿನ್ನ ಬಾಣ ಎಲ್ಲರಿಗೂ ಪರಮೇಶ್ವರ ಕೊಟ್ಟಿದ ಭಾಷರ ಬಾಣ ಇಲ್ಲೇ ಅರ್ಜುನ ಎನ್ನ ಆಗೋದು ಮಾಡು ನಾರಾಯಣ ಜ್ಞಾನ ಸೀಕಟ್ಲು ಕರೆದುಕೋ ಈ ಕ್ಷಣ ಇದರಿಂದ ಮಾತನಾಡಬೇಡ ಉತ್ತರ ಸಾಗರ ಭಾರತ ತಾನು ಜಲಮೇ ಅರ್ಥ ದೇವಾ ಎನ್ನ ಮತಂತ್ರನಾಗಿ ನಿಲ್ಲಿಸಿದನು ಈ ಸುತಂತ್ರ ಹೌದು ದೇವಾ ತೀಕ್ಷಣ ಪಾದ ಮಳೆಯಕ್ಕೆ ಇವನ ಗೆಲ್ಲುವ ಬಗೆಯಾಗ ಸಾರಥಿ ಎನ್ನ ಸಂತಾಪದಕ್ಕೆ ಹೇನಗತಿ ಇಲ್ಲದ ಬಾಳ ಮುಗಿದರವೇ ಉಳಿದರವೇ ಹೌದಾ ಇನ್ನು ಅಲ್ಲ ಬಾಳ ಪಯಗಿಸ ಕಡಿಬ ಇದ್ದ ಮಾಡ ಬಾಳ ದೊಡ್ಡ ಕಣಿವಿ ಇಸ್ರಾದ ಒಂದು ಬದ ಇಲ್ಲಿ ಹರ್ದಿನ ಎಲೆ ಕುಲ್ಲ ಎಲ್ಲ ಕಾಲ ಮೂಲ ಕಾರಣಗಳಿಂದ ಆಗೋದ ಪಾಪ ಪಾಪ ಇದು ಕಷ್ಟಪಟ್ಟಿದ್ದು ಸಾಕು ಶ್ರೀಕಂಠ ಕರೆದು ಸೇರೋ ಭಾರತ ಹಾಳಿ ಜಲಮಾರ್ಥ ಹೊಳಿನದೆಲ್ಲ ಈ ಸುತನ್ವನೆಂಬ ಬಡನಾಯಿ ಬಾಯಿಗೆ ಬಂದಂತೆ ಏತಕ್ಕ ಮಗಳದೆ ಮುಚ್ಚು ನಿನ್ನ ಬಾಯಿ ಮಲದ ಬಲ ಎಲ್ಲ ಕರೆದ ಸಿಲಕದ ಒಂಟ ಈ ಕ್ಷಣವ ನಿನ್ನ ಮಾತಾಪಿತರ ಮನದಲ್ಲಿ ಬರೆಸುವ ಸತ್ಯವಾಗಿ ಹೇಳವನ ಕೇಳ ಇನ್ನು 3 ಬಾಣಗಳಿಂದ ಕಂದರ ವಚನಾದರ ಭಂಗವನಾದರ ಪ್ರಮಾಣವ ಈ ಚೋಳಿಯ ಮಾತಾಪಿತರ ಗರ್ಭದಲ್ಲಿ ಉದ್ಭವಿಸಿ ಪ್ರಸಿದ್ಧವಾದ ಪುಣ್ಯಂ ಸಂಪಾದಿಸಿಕೊಳ್ಳಬೇಕಲ್ಲದ ಪಾಪ ಕಾರ್ಯಗಳ ಮಟ್ಟಿಯ ಕಟ್ಟಿಕೊಳ್ಳುವ ದುಷ್ಟ ಕುಲ ಗರಿಷ್ಠರ ಗತಿ ಎನಗಾಗಲಿ ತರುಣ ಕರಿವರುಣದಿಂದ ಎಲೆ ಪಾಂಡಪುತ್ರ ಎಲೆ ಅಂಶದ ಜನಮ ಕುಮಾರನೇ ಎಲೆ ಪಾಂಡಪುತ್ರ 3 ಲಕ್ಷ ಒಳಗಳನ್ನು ಪಾಸ ಪಡುವನು ಗೌರವದಿಂದ ಒಳ್ಳೆ ಪತ್ರಿಕೆ ಮಾಡಿಯ ಬಲ ಶೌರ್ಯ ಸರ್ವಸಕ್ಕಂತ ಏನು ಪಗಸ ಬಾಣ ನನ್ನ ಮಾತಾ ತುಂಡು ಮಾಡುತ್ತಾರೆ ನಮ್ಮ ಅಂತರ್ಗ ನಮ್ಮ ಕಲರವೇ ಸುರಣ ಸಾಕ್ಷ್ಯ ಮಾತು ಭಾಷಿದ್ರೆ ಪುಣ್ಯ ಪತ್ರ ಗರ್ಭ ಓದಲಿ ಇದಕ್ಕೆ ಅದಮ್ಮ ಏನಾದ್ರು ಸಾಯ್ಬೇಡ ದಿಸತ್ಕುಲ ತಿಮರ ಪ್ರಭಾಕರನ ಹೆಬ್ರಾಂಜಿಸುವ ಭೂರ್ಜಿತ ಪ್ರಬಾಲನಂದಲಿಸಿದೇನ ಅರ್ಜುನ ನಾರಾಯಣ ಏನು ಹೇಳಲಿ ನಿನ್ನಯ ವಚನ ಹಂಸದ್ದದ ಕುಮಾರನಾದ ಸುಧಾನನಂ 3 ಬಾಣಗಳಿಂದ ಯಮಗುರಿಗೆ ಸೇರಿಸಬನೆಂದು ಹಂತವ ಮಾಡಿದೆಯಲ್ಲ ಎನ್ನಿಗೆ ಮಾತ್ರ ಹುರಲು ಹಾಕಿದೆಯಲ್ಲ ಹಿತ್ತ ನೀನು ಹಿತ್ತ ಭಕ್ತ ಶಿರೋಮಣಿಯಾದ ಸುಧಾನನು ಏನು ಮಾಡಲಿ ಫಲ್ಗುಣ ನಿನ್ನ ಕಠಿಣವಾದ ವಚನ
ಹಂಸಧ್ವಜ ಕುಮಾರ ಲೋಕೈಕ ವೀರ ಪರಮಾತ್ಮ ಸುಂದರ ಸುಧಾನನೆಂಬ ಧೀರ ನಿನ್ನ ಭಕ್ತಿಯಲ್ಲಿ ಹಿಸ್ವದ ಹಿಸ್ಮರಣವಾಗುತ್ತದೆ. ವಿಜಯಶಾಲಿಯಾಗು. ಅಪ್ಪೋ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಅರ್ಥ ನಾನು ಪಂಥದಿಂದ ಸುಧನ್ವನೆಂಬ ತಲೆಯಿಂದ 3 ಬಾಣಗಳ ದರಿವನೆಂದ ನುಡಿದವ ಜನಗದೆ ಏನು ಹೇಳಲ ದೇವ ಮಹಾನುಭಾವ. ಅರ್ಥ ಸುಧಾನ್ವರೇ, ಚೆನ್ನಾಗಿ ಕೇಳಿರಿ. ಜಗತ್ಕರ್ತ ಏನು ಚೆನ್ನಾಗಿ ಹೇಳ. ಪರಮಾತ್ಮ ಏನು ಚೆನ್ನಾಗಿ ಹೇಳ. ಪದ ತಿಳಿನಿ ಹಣವ ಮಧುರನು ಪಾತ ಸುಧಾನ್ಮನ ನೀನು ಕರೆಯುವುದು ಕರದೇನೋ ಪಾತ ಸುಧಾನ್ಮನ ನೀನು. ಜನ ಅರ್ಜುನ, ಪರಮಾತ್ಮನೇ ನಿನ್ನಗೆ ಇಂಥ ಅಜ್ಞಾನವು ಎತ್ತಲಿಂದ ಆವರಿಸಿತು. ನಿನ್ನ ಪಾದ ಹದ್ದಕ್ಕೆರಡ ಬರೆದಿದೆ ನಾರಾಯಣ. ಪ್ರಾಜ್ಞೆಯೆಂದೆನಿಸದೆ ನಿನ್ನ ಸುಜ್ಞಾನವಲ್ಲ ಎತ್ತಬೋಯಿತು. ದುರದೂತನಾಗಿ ಪಂಥವ ಮಾಡಿ ಗತಿಯೇನಂದು ಎನ್ನಂ ಕೇಳಿದರೆ ನಾನೇನು ಹೇಳಲಿ ಕೇಳಲಿ. 14 ಲೋಕಗಳ ಒಡ್ಡಿಯಲ್ಲಿ ಕೊಟ್ಟು ಚಕಂಡ ಏನು ಕಾಣದಂತ ಹೇಳಿವೆಯಲ್ಲೋ ನಾರಾಯಣ. ಜಲ ಅರ್ಜುನ, ಪರಮಾತ್ಮನೇ ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸದೆ ಜೀವನದ ಗತಿಯು ಅಂತಿಮವನ್ನು ತಿಳಿಯದೆ ನೀನು ಪಂಥವ ಮಾಡಿ ಎನ್ನಂ ಉಭಯ ಸಂಕಟದಲ್ಲಿ ನೂಕೆ ಬಿಟ್ಟೆ. ಎಲ್ಲ ಅರ್ಜುನ, ಜಗತ್ಕರ್ತ ಎನ್ನದೇನು ಗತಿ ಎಂದರೆ ಪ್ರಾಣವನ್ನು ಪಣಕ್ಕರಿಸಿ ಯುದ್ಧ ಮಾಡುವ ಸಾಮರ್ಥ್ಯವು ಎನ್ನ ಸುದರ್ಶನ ಚಕ್ರದಲ್ಲಿಯೂ ಶಿವನ ಪಾರ್ಶ್ವಶಾಸ್ತ್ರದಲ್ಲಿಯೂ ಬ್ರಹ್ಮನ ಲಿಖಿತದಲ್ಲಿಯೂ ಇಲ್ಲ. ಎನ್ನಿಗೆ ಮಾತ್ರ ತಂದೊಡ್ಡಿದು ಬಂಧಾನ. ಕೇಳಿದೆಯಾ ಫಲ್ಗುಣ? ಅಜ್ಞಾನಂದ ತಮಸ್ತಂಗ ವಿಚ್ಛೇದನಾದ ದಿವಾಕರನಳ ಇಬ್ರಾಜಿಸುವ ಹಯೇ ಮುರಹರ ಮಧ್ಯ ಜ್ಞಾಪನನ್ನ ಲಾಲಿ ಜೈ ಕೃಪಾಕರ. ರಾಕ್ಷಸಾಂತಕನಾದ ಪಕ್ಷಿವಾಹನನೇ ಅರ್ಜುನ, ತಮ್ಮ ಕುಪಕಟಾಕ್ಷವೆಂಬ ಬಾಹುಬಲದ ಸುಧನ್ವನೆಂಬ ದಕ್ಷಿಣ ಶಿರಹರದ ರಣಭಯಗ್ರ ಪ್ರತಿಗ್ರ ಪ್ರಾಣನಂದ ನೆಲೆಸುವರ ನಾರಾಯಣ ಹದಿಗಮಲ ದುರೇಣ.
ಹೇಳುವನಿಗಳು ನಾರಾಯಣ ಅದೇನು ಚೆನ್ನಾಗಿ ಹೇಳ. ವಿಜಯ ಜರಿಯ ಬೇಡವಯ್ಯ ಜಗದೇ ಪಾಪಲೇಖನು ತಿಳಿದರಿಯ ಪರಮಾತ್ಮ ಅದೇನು ಚೆನ್ನಾಗಿ ಹೇಳ. ವಿಜಯ ಜರಿಯ ಬೇಡವಯ್ಯ ಜಗದೇ ಪಾಪಲೇಖನು ತಿಳಿದರಿಯ ಮೂರು ಬಾಣಲಿ ಹರಿವೆ ತೆರವನು ಮೂರು ಬಾಣಲಿ ಹರಿವೆ ತೆರವನು ಎಂದ ಮಾಡಿದ ಪಂಗವ ವಿಜಯ ಬೇಡವಯ್ಯ ಜಗದೇ ಪಾತಲೇಖನು ತಿಳಿದರಿಯ ಪರಮಾತ್ಮ ಅದೇನು ಚೆನ್ನಾಗಿ ಹೇಳ. ಭಕ್ತಿರದ ಪಾಲಿಸುವ ಹರಿಹರ ಬ್ರಹ್ಮರು ಬಂದರು ಜಯಿಸಲಾರಿ ಶಿವನ ದುರವ ಪರಮಾತ್ಮ ಅದೇನು ಚೆನ್ನಾಗಿ ಹೇಳ. ಶಿವನೇ ಕ್ಷಮ ನಿನ್ನ ಸಕಮನು ಶಿವನೇ ಕ್ಷಮ ನಿನ್ನ ಸಕಮನು ಎಂತ ಮಾಡಿದ ಪಂತವ ವಿಜಯ ಜರಿಯ ಬೇಡವಯ್ಯ ಜಗದೇ ಪಾತಲೇಖನು ತಿಳಿದರಿಯ ಖಡಗಲಿಯಾದ ಅರ್ಜುನ ಕೇಳನ್ನ ವಚನ ಹಾ ಎನ್ನೆಗೆ ಭಕ್ತವತ್ಸಲನೆಂಬ ಅಭಿಮಾನ ನಿನ್ನಗಿದ್ದರೆ ಪರಮಾತ್ಮನೇ ಸರ್ವಾತ್ಮನೆಂಬ ನಿರಾಭಿಮಾನ ಈ ಸುಧಾನನಲ್ಲಿರಬಹುದು. ನಾನು ಭಕ್ತದೀನನು ವ್ಯಕ್ತಿಯನ್ನರಿಯದೆ ಮತ್ತು ನಡೆಸುವುದು ಹಿತವಲ್ಲ. ಎಲ ಪಾರ್ಥ, ನಾರಾಯಣ ನಿನಗಿಂತಲೂ ಭಕ್ತಿಯಲ್ಲಿ ಇವನು ಮುಂದಾಗಿರುವನು. ಈ ಸಮಯದಲ್ಲಿ ನಿನ್ನ ಪ್ರತಿಜ್ಞೆ ಪಾರ ಮಾಡುವುದು ಎನ್ನಿಗೆ ತಿಳಿಯದಾಗಿದೆ. ಅರ್ಜುನ ಏನು ಮಾಡಲಿ ವೀಕ್ಷಣ. ಅಹೋ ದೇವ, ಅರ್ಜುನ, ನೀನು ಪಾಂಡವರ ಮೇಲೆ ಮಂಚ ಪ್ರಾಣವಲ್ಲವೇ? ಹ, ಪಾಂಡವರ ಸರ್ವದ ಮುಖ ರಕ್ಷಣವೋ ನಿನ್ನದಂತ ನಾವು ಪಂಥವನ್ನು ಮಾಡಿರವನು ನಾರಾಯಣ. ಅಧಿಕ ಬಲ ದುರೀಣ ಎಲ ಫಲ್ಗುಣ, ನಾರಾಯಣ ಚೆನ್ನಾಗಿ ಬೇಳಿದೆ ಬೀಗತನದ ಲಕ್ಷಣ. ಕೇಳದಲ್ಲ ಪರಮಾತ್ಮ. ಪಾಂಡವರು ಏನು ಅಪರಾಧ ಮಾಡಿದರೂ ನಾನೇ ಓರಬೇಕೆ? ಓರಬೇಕು ನಾರಾಯಣ. ಇದು ಸತ್ಯದ ಭಾರವಲ್ಲ, ಹ, ಬೀಗತನದ ಭಾರ. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ? ಅರ್ಜುನ, ಪರಮಾತ್ಮನೇ ಅರ್ಜುನ ಮಾಡಿ ನೋಡು ವೇಚನ. ಅಹೋ ಪುಲ್ಲಲಾಚನೇ, ಅರ್ಜುನ, ಪಾಂಡವರ ಭಂಡಾರದಲ್ಲ ನೇರಿದ್ದ ಮೇಲೆ ಎನ್ನ ಮೂರು ಪ್ರಾಣಗಳ ಪ್ರತಿಜ್ಞೆ ಮೂರು ಬಾಣಗಳ ಸುಧನ್ವನ್ನ ಕೊನಗಾಣಿಸುವರ ನಾರಾಯಣ. ಹಿರಳೆಯನ್ನ ಮೇಲೆ ಅಂತಃಕರಣ ಅದು ನೋಡು ಫಲ್ಗುಣ ಸುಧನ್ವನಸಿದ ಬಾಣವನ. ಅರ್ಜುನ ನೋಡು
ಎನಸಿದ ಬಾಣವನ ಭರದಿ ಹಿಂದಕ್ಕೆ ಸರಯಿತು ರಥವು ಚಣ ಗೋವರ್ಧನಗಿರಿಯನೆತ್ತಿ ಗೋವರ್ಧನಗಿರಿಯನೆತ್ತಿ ಗೋವುಗಳ ಕಾದ ಪುಣ್ಯವಂ ದಾರ್ಯದ ಬಾಣಕ್ಕೆ ಸಾಮಾನ್ಯನಲ್ಲ ಸುದಂಗ ಏಕೋಪತ್ತಿ ರಥ ಪಾಲಿಸುವ ವಾರಿ ಜವಾಬ್ದಾರ ಹರಿಹರ ಎಂದಾಗದು ಇವನ ಗೆಲ್ಲುವ ಪ್ರಾಣ ಫಲ್ಗುಣ 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 ಜನ ಧನಂಜಯ ಪರಮಾತ್ಮನೇ ಛತ್ರ ಸಮರ ಕೋವಿರುದೊಡನೆ ಕದಂಬ ಮದ್ದ ರಥವನ್ನು ಹತ್ತು ರಥವನ್ನು ಹಾರಿಸುವನು ವೀಕ್ಷಣ ಬಲ ಬಲ ಕಲಿಪಾರ್ತಾನೆ ಇನ್ನು ಕೇಳು ಬೇಗನೆ ಏ ಬಷ್ಟ ಈ ರಥ ಇರುವನೇ ಹೃದಯ ಇದ್ದಾನೆ ಇಲ್ಲ ಧನಂಜಯ ಕುಲ ಈ ರಣಭೂಮಿಯಲ್ಲಿ ಪರ್ವ ದರ್ಶನ ಮಾಡೋಕೆ ನಿನಗೆ ಧನ್ಯವಾದಗಳು ವಿಶ್ವಕನ ಗರ್ವ ಗೀತನಾಡಲ್ಲಿ ನಾನು ಸಿಂಹ ಸಿದ್ಧನಾಗಿರುವನು ಒಬ್ಬ ಪರಮಾತ್ಮ ನೀನು ಭಕ್ತರ ಸುಧನನು ಚಕ್ರನ ಪರ್ಗಿಸು ಪರಮಾತ್ಮ ಸುಧನ್ವ ಕೌಶಲವನ್ನು ತೋರಿಸು ಇಲ್ಲ ಹಾರ್ತಿನ ಇಲ್ಲ ಈ ಬಷ್ಟ ಇಲ್ಲ ಕೌಶಲ ಚಕ್ರವಂತೆ ಪಕ್ಷವಾಗಂತಲ್ಲ ಎಲ್ಲ ಮಾಡಿದನ ಅರ್ಜುನ ಜಗತ್ಕರ್ತ ಕೃಷ್ಣ ಅವತಾರದಲ್ಲಿ ಅವನೀತಲದಲ್ಲಿ ಗೈದ ಪುಣ್ಯದಲ್ಲಿ ಧಾರಿದ ನಿನ್ನ ಶರದಲ್ಲಿ ಅರ್ಜುನ ಪರಮಾತ್ಮನೇ ಕೃಷ್ಣ ಅವತಾರದಲ್ಲಿ ಅವನೀತಲದಲ್ಲಿ ಗೈದ ಪುಣ್ಯದಲ್ಲಿ ಧಾರಿದ ನಿನ್ನ ಶರದಲ್ಲಿ ದೃಷ್ಟರನೋ ಶಿಕ್ಷಿಸಿ ಶ್ರೇಷ್ಠರನೋ ರಕ್ಷಿಸಿ ಜಗತ್ಕರ್ತ ದೃಷ್ಟರನೋ ಶಿಕ್ಷಿಸಿ ಶ್ರೇಷ್ಠರನು ರಕ್ಷಿಸಿ ಸೃಷ್ಟಿಯ ಪರಿಪಾಲಿಸಿ ಬ್ರಹ್ಮಚರ್ಯದ ಪುಣ್ಯ ಭಣಿತೆ ಬ್ರಹ್ಮಚರ್ಯದ ಪುಣ್ಯ ಭಣಿತೆ ಅರ್ಜುನ 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 ಹುದ್ದ ಧನಾದ್ರಿ ನಿವಾರಿಣಿಯಾದ ಮಹೇಂದ್ರ ತನಯನಾದ ಫಲ್ಗುಣ ಲಕ್ಷ್ಮೀಕಾಂತನೇ ನೋಡಿದೆಯಾ ಈ ಸುಧಾನನ ತ್ರಾಣ
ನೋಡಿದಿರ ಪರಮಾತ್ಮನೇ ಇವನ ಹಯಸದ ಹಸದಳಮಾದ ಹಸ್ರದ ಬಿಸಿಗೆ ಮಾದ್ರತವನಿಲ್ಲದೆ 400 ಹಿಂದಕ್ಕೆ ಹೋಯಿತು. ನೋಡಿದೆಯಾ ಎಂತ ಪ್ರಮಾದವ ಬಂದೊದಗಿತು. ಎಲ್ಲ ಅರ್ಜುನ, ಪರಮಾತ್ಮನೇ ಇವನೇನು ಸಾಮಾನ್ಯದವನೆಂದು ತಿಳಿದಿರುವಿಯಾ? ಧನಂಜಯ, ಲಕ್ಷ್ಮೀಕಾಂತನೇ ಈ ಸುಧಾನನ ಏಕಪತ್ನಿ ವ್ರತಸಿದ್ಧಿ ಆಗಿರುವುದರಿಂದಲೂ ಅತಗಿತ ಮಾದ ಪಿತನಾಗ್ನಿಯ ಪಾಲಿಸುವ ಧೀರನಾಗಿರುವುದರಿಂದಲೂ ಇವನ ಗೆಲ್ಲ ಬಲ್ಲವರು ತ್ರೈಲೋಕದಲ್ಲಿಲ್ಲ. ಎಲ್ಲ ಅರ್ಜುನ, ನಾರಾಯಣ ಅಜಾಂಬವ ಸುರೇಶ್ವರ ಕಿನ್ನರ ಕೆಂಪರುಸರ ಗರಡ ಗಂಧರ್ವರ ಎಚ್ಚಯ ಸಿದ್ಧಿ ಸಾಧ್ಯರಿಂದಲೂ ಅಸಾಧ್ಯವು. ಇಂಥ ವೀರನಂದನಿಯದೆ ಎನ್ನೋಳ್ ವೇಚನೆಯ ಮಾಡದೆ ಋತ ಭಂಗವ ಮಾಡಿದೀಯ. ಎಲ್ಲ ಸುರೇಂದ್ರನಂದನ, ಲಕ್ಷ್ಮೀಕಾಂತನೇ ಹಿಂದಕ್ಕೆ ಸೈಂಧವನ ಕಂದರವಂ ತರಬನೆಂದು ನುಡಿದಾಗೆ ನಡೆದ ಪ್ರಸಂಗವಿದು. ಎಲ್ಲ ಅರ್ಜುನ, ನಾರಾಯಣ ಈ ಶಪಥವಂ ಗೆಲ್ಲುವ ಭಾರ ಎನ್ನ ಪಾಲಿಗೆ ಬಿದ್ದಿತು. ಅರ್ಜುನ, ಪರಮಾತ್ಮನೇ ಪ್ರತಿಜ್ಞ ಮಂತ್ರದಿಂದ ಬಾಣಗಳು ಸರಿ ಹೋಗಲಾರವು. ಧನಂಜಯ, ನಾರಾಯಣ ಇದಕ್ಕೆ ಮಾಡುವೆನು ಉಪಾಯ. ಎಲ್ಲ ಸಾರಥಿ, ಈ ಸಮಯದಲ್ಲಿ ನಮ್ಮ ಭಕ್ತನಿಗೆ ಪಕ್ಷಪಾತ ಮಾಡಿದರೆ ಲೋಕದಲ್ಲಿ ನನ್ನನ್ನು ಯಾರು ನಂಬುವುದಿಲ್ಲ. ಇದಕ್ಕೊಂದು ಉಪಾಯವನ್ನು ಮಾಡುವೆನು. ಅದು ಏನೆಂದರೆ, ನಿಷ್ಕಮ ಭಕ್ತನಾದ ಸುಧಾನನಿಗೆ ಮುಕ್ತಿ ಸಾಮ್ರಾಜ್ಯವನ್ನು, ಸಕಮ ಭಕ್ತನಾದ ಅರ್ಜುನನಿಗೆ ವಿಶ್ವ ಸಾಮ್ರಾಜ್ಯವನ್ನು ಕೊಟ್ಟು ಬಿಡುವೆ. ಎಲ್ಲ ಧನಂಜಯ, ಪರಮಾತ್ಮನೇ ಎದೆಯನ್ನೇರಿಸಿ ಬಾಣವಂ ಹುಡು. ತಂದ ಬಾಣಕ್ಕೆ ಗೋವರ್ಧನ ಗಿರಿಯನ್ನೆತ್ತಿ ಗೋಕಲವಂ ರಕ್ಷಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ದಾರು ಏರಿದಿರುವೆನು. ಜಾಗ್ರದಿಂದ ಬಾಣ ಪ್ರಯೋಗ ಮಾಡು ಅರ್ಜುನ, ಅಧಿಕ ಬಲ ಧೀರಣ. ಬಳಿರೆಯಲ ಈ ಸುಧನ್ವನೇ ಅರ್ಜುನ, ವಾಸವಾತ್ವ ಜನ ಭಾಸ್ವತ್ತ ನಿನ್ನಯ ದಿವಹಾಸ್ರದಿಂದ 100 ಮೊಳ ಹಿಂದಕ್ಕೆ ನೂಕಿದನೆಂದು ಹಿರಿಯರೀಕ ಬೇಡ. ಎಲ ಈ ಮೂಡ ಪ್ರತಿಕ್ರಿಯೆ ಮಾಡಿದ 3 ಬಾಣಗಳ ಪೈಕಿ ಇದೇ ಪ್ರಥಮ ಬಾಣ. ಇದರಿಂದ ನಿನ್ನ ಶಿರವಮ್ಮ ತಗದ ಬಡವನು ಎಚ್ಚರದಿಂದಿರ ಬಂಡ ಹಾರಿಸುವುದನ್ನು ನಿನ್ನ ಗಗನಾಂತರಕ್ಕೆ ರುಂಡ. ದಾಮೋದರ, ಸುಧನ್ವ, ಯಾರು ಪರಾಕ್ರಮಿಸಾರ ಹ ಹಿಂದಕ್ಕೆ 3 ದಾರನ ಬೇಡಿ ಬಲದಕ್ಕ ಪಾತಾಳಕ್ಕೆ ತುಳಿದೆ. ಭಾಳ ಸುಧನ್ವ, ಅಮೃತ ದಾಮನ ಬೇಡಿ ಕರ್ಣ ಹತ ಮಾಡಿಯ ಮಾವ ಇದನ್ನ ಕಾಪಾಡಿ ಈ ಯುದ್ಧದಲ್ಲಿ ಗೌರವ ಗಿರನಕ್ತಿ ಗೌರಕ್ಷ ಪುನಃ ಅರ್ಜುನ್ ಮಾರ್ಗ ದಾರಿಯ ಅಪೋ ದೇವಕತನಯ ಸುಧನ್ವ, ಇದು ಮಾತ್ರ ಗೋರತರ ಅನ್ನಯ ಹಾಲು ಆ ಮುತ್ತದ ನಿರ್ಧಾರ ಮಾಡಲೆ ಇಲ್ಲಿ ಅರ್ಜುನ ಲೇ ಕುಲ್ಲ ಕಾರಣ ಮಾಡ ಕಾರಣ ಬೇಡ ಇಲ್ಲ ಆದಮ್ಮ ಇದು ಕಾರಣ ಮಾಡ ಕಾರಣ ಬೇಡ. ಭಾಲ ಭಾಲ ಸುಧನ್ವ, ಮೆಚ್ಚಿದನು ನಿನ್ನ ಪರಾಕ್ರಮವ. ಪರಮಾತ್ಮ ಎಲ್ಲ ಫಲ್ಗುಣ, ಜಗತ್ಕರ್ತ ನೋಡಿದೆಯಾ ಈ ಸುಧಾನನ ತ್ರಾಣ? ನೋಡಿದಿರ ಪರಮಾತ್ಮನೇ ಹಂಬರದೊಳ ನಿಂತು ನಿರೀಕ್ಷಿಸುವ ಸುರ ಕದಂಬವಲ್ಲ ಕಂಪವನ್ನು ಕೈವಂತೆ ಮಾಡಿದನು. 3 ಬಾಣಗಳನ್ನು ಯಮಪುರಿಗೆ ಸೇರಿಸಬೇನೆಂದು ಮಾಡಿದ ಶಪಥದಲ್ಲಿ 1 ಬಾಣವನ್ನು ಖಂಡಿಸಿದನು. ಪ್ರಯತ್ನ ಜಾಗ್ರತೆಯಿಂದ ಮತ್ತೊಂದು ಹಸ್ತ್ರವನ್ನು ಹೊಡೆಯುವಂತನಾಗು. ತತ್ ಬಾಣಕ್ಕೆ ಕೃಷ್ಣ ಅವತಾರದೊಳ ದೃಷ್ಟರಂ ಸಂಪರಿಸಿ ಶ್ರೇಷ್ಠರಂ ರಕ್ಷಿಸಿ ಪರಿಪಾಲಿಸಿದ ಪುಣ್ಯವಂ ನಿನ್ನ ಬಾಣಕ್ಕೆ ದಾರು ಹೇರಿದಿರುವೆನು.
ಜಾಗ್ರತೆಯಿಂದ ಪ್ರಯೋಗಿಸಿ ಪಲ್ಗುಣ ಬಿಡು ಮಾರ್ಗಣ. ಎಲ ಅಂಶದ್ದ ಜನ ಕುಮಾರ ಇಲ್ಲ ಅರ್ಜುನ, ಚೆನ್ನಾಗಿ ಪರಾಗ್ರಹಿಸ ಈ ಅಸ್ತ್ರದ ವಿಚಾರ. ಹಾ ಕಡಕಾಲದ ಬಡಬಲನಲ ಗುಡಿಸಿ ದುಡದರ ಮದ ಈ ಪುಂಡರಿಕನ ಪಾದ ಅಂತ ಕರಣದಿಂದ ಎರಡು ಬಾಣವನ್ನು ನಿಗ್ರಹಿಸಿಕೋ, ಇಲ್ಲವೇ ಬಂದ ದಾರಿಯನ್ನು ನೋಡಿಕೋ. ಹಾ